ಶ್ರೀಕೃಷ್ಣ ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಅತ್ಯಂತ ಏಕಾಂಗಿಯಾಗಿರುವ ವ್ಯಕ್ತಿ ಅಂದರೆ ಜನಸಮೂಹದ ಮಧ್ಯದಲ್ಲಿದ್ದರೂ ತನ್ನ ಮನದ ಮಾತನ್ನು ಯಾರೊಂದಿಗೂ ಹಂಚಿಕೊಳ್ಳಲಾಗದವನು. ಹೊರಗೆ ನಗುವ ಮುಖ ಮತ್ತು ಒಳಗೆ ಒಡೆದ ಮನಸ್ಸು, ಇದೇ ಇಂದಿನ ಮಾನವನ ದೊಡ್ಡ ನೋವು. ನೆನಪಿಡಿ, ದೀಪವು ಕತ್ತಲಲ್ಲಿ ಹೊತ್ತಿ ಹುರಿದಾಗ ಮಾತ್ರ ಬೆಳಕನ್ನು ನೀಡುತ್ತದೆ. ಆದರೆ ಅದೇ ದೀಪ ಹಾರಿ ಹೋದರೆ ಯಾರ ದಾರಿಯೂ ಬೆಳಗುತ್ತದೆ. ಆದ್ದರಿಂದ ಮೊದಲು ನಿಮ್ಮೊಳಗಿನ ಜ್ಯೋತಿಯನ್ನು ಜೀವಂತವಾಗಿರಿಸಿಕೊಳ್ಳಿ. ಇತರರಿಗಾಗಿ ಹೊತ್ತಿ ಹುರಿಯುವವನು ಮೊದಲು ತನ್ನನ್ನು ತಾನೇ ಸುಡುತ್ತಾನೆ. ಕಾಲದ ಹರಿವು ಎಂದಿಗೂ ನಿಲ್ಲುವುದಿಲ್ಲ, ಅದರ ಜೊತೆ ಸಾಗುವವನು ಮುಂದುವರಿಯುತ್ತಾನೆ. ಅದನ್ನು ಅರ್ಥ ಮಾಡಿಕೊಂಡು ನಡೆಯುವವನು ತನ್ನ ಗುರಿಯನ್ನು ತಲುಪುತ್ತಾನೆ. ದೇವರ ದೃಷ್ಟಿ ಎಲ್ಲೆಡೆ ಇದೆ. ನಿಮ್ಮ ಪ್ರತಿಯೊಂದು ಭಾವನೆ, ಉದ್ದೇಶ ಮತ್ತು ಕಾರ್ಯವು ಅವನ ಗಮನದಲ್ಲಿದೆ. ಆದ್ದರಿಂದ ತೋರಿಕೆಯ ಜೀವನವನ್ನು ಬಿಟ್ಟು ಸತ್ಯವನ್ನು ನಿಮ್ಮ ಆಧಾರವಾಗಿರಿಸಿಕೊಳ್ಳಿ. ಸಿಕ್ಕಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ, ಸಿಗದಿದ್ದಕ್ಕಾಗಿ ಅಳಬೇಡಿ. ವ್ಯರ್ಥ ಆಸೆಗಳಲ್ಲಿ ಮುಳುಗಿರುವವನು ತನ್ನಲ್ಲಿರುವುದನ್ನು ಕಳೆದುಕೊಳ್ಳುತ್ತಾನೆ. ಕೆಲವೊಮ್ಮೆ ಮೌನವೇ ಅತ್ಯುತ್ತಮ ಉತ್ತರವಾಗಿರುತ್ತದೆ. ಪ್ರತಿಯೊಂದಕ್ಕೂ ಸ್ಪಷ್ಟನೆ ನೀಡುತ್ತಾ ಹೋದರೆ ನಿಮ್ಮ ಶಕ್ತಿಯೇ ವ್ಯರ್ಥವಾಗುತ್ತದೆ. ಒಮ್ಮೆ ನದಿಯು ಕಲ್ಲನ್ನು ಕೇಳಿತು, ನೀನು ಇಷ್ಟು ಕಠಿಣವಾಗಿರುವುದು ಯಾಕೆ? ಕಲ್ಲು ಉತ್ತರಿಸಿತು, ನೀನು ನನ್ನನ್ನು ಸದಾ ಸವೆಸುತ್ತಾ ಬಂದಿರುವುದರಿಂದ. ಇದೇ ಜಗತ್ತಿನ ನಿಯಮ. ನಮ್ಮ ಜೊತೆ ಇರುವವರೇ ನಮ್ಮನ್ನು ಹೆಚ್ಚು ರೂಪಿಸುತ್ತಾರೆ. ಆದ್ದರಿಂದ ಎಲ್ಲರಿಂದಲೂ ಅತಿಯಾದ ನಿರೀಕ್ಷೆ ಇಡುವುದನ್ನು ಬಿಡಿ. ಸ್ವಾರ್ಥಿಗಳನ್ನು ಅವರ ದಾರಿಯಲ್ಲಿ ಹೋಗಲು ಬಿಡಿ. ನಿಮ್ಮ ಆತ್ಮವನ್ನು ಮಾತ್ರ ಶುದ್ಧವಾಗಿಟ್ಟುಕೊಳ್ಳಿ. ಅತ್ಯಂತ ಆಳವಾದ ಗಾಯವನ್ನು ಶತ್ರು ಕೊಡುವುದಿಲ್ಲ, ನಮ್ಮವರೇ ಕೊಡುತ್ತಾರೆ. ಯಾಕೆಂದರೆ ನಂಬಿಕೆ ಎಷ್ಟು ಆಳವಾಗಿರುತ್ತದೆಯೋ ಅದು ಒಡೆದಾಗ ನೋವು ಅಷ್ಟೇ ಹೆಚ್ಚಾಗಿರುತ್ತದೆ. ಅನುಭವದ ಭಾಷೆ ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಜೀವನದ ಮಹಾನ್ ಗುರು ಎಂದರೆ ಕಷ್ಟ. ಅದು ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತೆ. ಯಾರನ್ನು ಅಂದವಾಗಿ ನಂಬಬೇಡಿ, ಹಾಗೆಯೇ ಎಲ್ಲರನ್ನೂ ಅನುಮಾನದಿಂದಲೂ ನೋಡಬೇಡಿ. ಸಮತೋಲನದ ದೃಷ್ಟಿಕೋನವನ್ನು ಹೊಂದಿರಿ. ಶ್ರೀಕೃಷ್ಣ ಹೇಳುತ್ತಾರೆ, ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದಾಗ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳಿ ಮತ್ತು ಶಾಂತವಾಗಿರಿ. ಸಂಬಂಧಗಳು ಅನೇಕವಾಗಿರುತ್ತವೆ, ಆದರೆ ಆತ್ಮಗೌರವದ ಬೆಲೆಗೆ ಉಳಿಯುವ ಸಂಬಂಧವು ನಿಜವಾದ ಸಂಬಂಧವಲ್ಲ. ಅದು ಕೇವಲ ಬಂಧನ. ತನ್ನ ಮೌಲ್ಯವನ್ನು ತಾನೇ ಅರಿಯದವನು ಇತರರ ದೃಷ್ಟಿಯಲ್ಲಿ ಎಂದಿಗೂ ಮೌಲ್ಯಯುತನಾಗಲಾರ. ಎಷ್ಟೇ ಪ್ರಾರ್ಥನೆ ಮಾಡಿದರೂ ಕರ್ಮವಿಲ್ಲದೆ ಪ್ರಾರ್ಥನೆಗಳು ಫಲ ನೀಡುವುದಿಲ್ಲ. ಯಾವ ವ್ಯಕ್ತಿ ಸದಾ ಸಂತೋಷವಾಗಿರುವಂತೆ ಕಾಣುತ್ತಾನೋ ಅವನೊಳಗಿನ ಬಿರುಗಾಳಿಯನ್ನು ಯಾರೂ ಕಾಣುವುದಿಲ್ಲ. ಅದೇ ಅವನ ದೊಡ್ಡ ನೋವು. ಗೌರವವನ್ನು ಗಳಿಸಬೇಕು, ಅದನ್ನು ಬೇಡಿಕೊಂಡು ಪಡೆಯಲು ಸಾಧ್ಯವಿಲ್ಲ. ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರ ಜೊತೆ ಮಾತ್ರ ಹಂಚಿಕೊಳ್ಳಿ, ಇಲ್ಲವಾದರೆ ನಿಮ್ಮ ದುಃಖವು ಹಾಸ್ಯದ ವಿಷಯವಾಗಬಹುದು. ನಿಜವಾದ ಸ್ನೇಹಿತರು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವವರು. ಅಲ್ಲಿ ಪದಗಳ ಅಗತ್ಯವಿಲ್ಲ, ಭಾವನೆಗಳೇ ಸಾಕು. ಸಂಕಷ್ಟದ ಸಮಯದಲ್ಲಿ ಸಹಾಯ ಮಾಡುವ ಹಾಗೆ ನಾಟಕ ಮಾಡುವವರ ಮೇಲೆ ಸಂಪೂರ್ಣ ನಂಬಿಕೆ ಇಡಬೇಡಿ. ಅವರು ಹೆಚ್ಚಾಗಿ ತಮ್ಮ ಶ್ರೇಷ್ಠತೆಯನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಯಾವುದೇ ಸಂಬಂಧದಲ್ಲಿ ಸಮಾನತೆ ಇಲ್ಲದಿದ್ದರೆ ಮತ್ತು ಪ್ರಯತ್ನವು ಒಬ್ಬರ ಕಡೆಯಿಂದ ಮಾತ್ರ ಬರುತ್ತಿದ್ದರೆ ಆ ಸಂಬಂಧವು ದಣಿವನ್ನು ಉಂಟು ಮಾಡುತ್ತದೆ. ಅದು ನಿಜವಾಗಿಯೂ ಜೋಡಿಸುವುದಿಲ್ಲ. ನಿಮ್ಮ ಆತ್ಮ ಗೌರವವನ್ನು ಯಾರ ಪ್ರೀತಿಗಿಂತಲೂ ಮೇಲಾಗಿ ಇರಿಸಿ. ಈ ಜಗತ್ತಿನಲ್ಲಿ ಸುಳ್ಳನ್ನು ಕೇಳುವವರು ಅನೇಕರಿದ್ದಾರೆ, ಆದರೆ ಸತ್ಯವನ್ನು ಸ್ವೀಕರಿಸುವವರು ಬಹಳ ಕಡಿಮೆ. ಸತ್ಯವು ಕಹಿಯಾಗಿರುತ್ತದೆ, ಆದ್ದರಿಂದ ಅದನ್ನು ಸ್ವೀಕರಿಸಲು ಎಲ್ಲರೂ ಸಿದ್ಧರಾಗುವುದಿಲ್ಲ. ಆದರೆ ಒಂಟಿಯಾಗಿ ನಡೆಯಬಲ್ಲವನೇ ಅತ್ಯಂತ ಬಲಶಾಲಿ. ಜನಸಮೂಹದೊಂದಿಗೆ ನಡೆಯುವುದು ಸುಲಭ. ಸರಿಯಾದ ದಾರಿಯಲ್ಲಿ ಒಂಟಿಯಾಗಿ ನಡೆಯಲು ಧೈರ್ಯ ಬೇಕು. ದೃಢ ಸಂಕಲ್ಪ ಹೊಂದಿರುವವನಿಗೆ ಗುರಿ ಖಂಡಿತ ಸಿಗುತ್ತದೆ. ದಾರಿ ಎಷ್ಟೇ ಉದ್ದವಾಗಿದ್ರೂ. ಜನರು ಬರುತ್ತಾರೆ ಮತ್ತು ಹೋಗುತ್ತಾರೆ. ಈ ಜಗತ್ತು ಒಂದು ಜಾತ್ರೆಯಂತಿದೆ. ಆದರೆ ನಿಮ್ಮ ಜೊತೆ ಸದಾ ಉಳಿಯುವುದು ನಿಮ್ಮ ಆತ್ಮ ಮತ್ತು ನಿಮ್ಮ ಕರ್ಮ ಮಾತ್ರ. ಯಾರನ್ನಾದರೂ ಹುಡುಕುತ್ತಾ ಅಲೆದಾಡುವುದನ್ನು ಬಿಡಿ. ಜನರು ತಮ್ಮ ಸ್ವಾರ್ಥಕ್ಕೆ ಅನುಗುಣವಾಗಿ ಬದಲಾಗುತ್ತಾರೆ. ಕೆಲವೊಮ್ಮೆ ಯಾರಿಂದ ನಿರೀಕ್ಷಿಸದ ವ್ಯಕ್ತಿಯೇ ದೊಡ್ಡ ಆಧಾರವಾಗುತ್ತಾನೆ. ಗಾಯಗಳಲ್ಲಿ ಕೆಲವು ಎಂದಿಗೂ ಸಂಪೂರ್ಣವಾಗಿ ಗುಣವಾಗುವುದಿಲ್ಲ, ಆದರೆ ಅವೇ ನಮ್ಮನ್ನು ಮತ್ತೆ ಒಡೆಯದಷ್ಟು ಬಲಶಾಲಿಗಳನ್ನಾಗಿ ಮಾಡುತ್ತದೆ. ನೋವಿನಿಂದಲೇ ವ್ಯಕ್ತಿತ್ವದ ನಿರ್ಮಾಣವಾಗುತ್ತದೆ. ಶ್ರೀಕೃಷ್ಣರು ಹೇಳುತ್ತಾರೆ, ಮನುಷ್ಯನ ನಿಜವಾದ ಗುರುತು ಅವನ ಉಡುಪುಗಳಿಂದಲ್ಲ, ಅವನ ವರ್ತನೆಯಿಂದ ತಿಳಿಯುತ್ತದೆ. ಹೇಗೆ ಒಂದು ಸಣ್ಣ ಕಿಡಿಯು ದೊಡ್ಡ ಕತ್ತಲೆಯನ್ನು ಚಿತ್ರಗೊಳಿಸಬಲ್ಲದು, ಹಾಗೆಯೇ ಒಂದು ಸತ್ಯವಾದ ಮಾತು ಮುರಿದ ಹೃದಯವನ್ನು ಮತ್ತೆ ಜೋಡಿಸಬಲ್ಲದು. ಒಂದು ಮಧುರವಾದ ಮಾತು ಯಾರಾದರೊಬ್ಬರ ಜೀವನದಲ್ಲಿ ಬೆಳಕನ್ನು ತುಂಬಬಲ್ಲದು. ಆದರೆ ಕಹಿಯಾದ ಮಾತುಗಳು ದಶಕಗಳಾದರೂ ಮಾಯವಾಗದ ಗಾಯಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಿ ಮಾತನಾಡಿ. ನಿಮ್ಮ ವಾಣಿಯಲ್ಲಿ ಸತ್ಯ ಇರಲಿ, ಆದರೆ ಅದರ ಜೊತೆಗೆ ಕರುಣೆಯ ಸ್ಪರ್ಶವೂ ಇರಲಿ. ಮಧುರವಾದ ಮಾತುಗಳ ಶಕ್ತಿ ಹೃದಯದ ಆಳದಿಂದ ಬಂದಾಗಲೇ ಫಲಿಸುತ್ತದೆ.
ತೋರಿಕೆಯ ನಗು ನೋಡಲು ಚೆನ್ನಾಗಿರಬಹುದು, ಆದರೆ ಅದು ಯಾರಿಗೂ ನಿಜವಾದ ನೆಮ್ಮದಿಯನ್ನು ನೀಡುವುದಿಲ್ಲ. ನಿಮ್ಮ ನಗು ಒಳಗಿನಿಂದ ಹುಟ್ಟಿದಾಗ ಮಾತ್ರ ಅದು ಅಮೂಲ್ಯವಾಗುತ್ತದೆ. ದುಃಖದ ನಡುವೆಯೂ ಬದುಕುವ ಧೈರ್ಯವನ್ನು ಕೊಡುವ ನಗುವೆ ನಿಜವಾದ ನಗು. ಏಕಾಂತದಲ್ಲಿಯೂ ಪ್ರೀತಿಯ ಅನುಭವವನ್ನು ನೀಡುವ ನಗುವೆ ಜೀವನದ ಶಕ್ತಿ. ನಿಮ್ಮ ಆತ್ಮೀಯರ ನಡುವೆ ಕುಳಿತುಕೊಳ್ಳುವ ಭಾಗ್ಯ ದೊರೆತಾಗ ದಿನವಿಡೀ ಇದ್ದ ಆಯಾಸವು ಒಂದು ನಿಷ್ಕಳಂಕ ನಗುವಿನಲ್ಲಿ ಕರಗಿ ಹೋಗುತ್ತದೆ. ಒಂದು ಮಾತನ್ನು ನೆನಪಿಡಿ, ನೀವು ನಿಮ್ಮ ಕಾಲಿನ ಮೇಲೆ ದೃಢವಾಗಿ ನಿಂತಾಗ ಮಾತ್ರ ಜಗತ್ತಿಗೆ ಏನನ್ನಾದರೂ ನೀಡಲು ಸಾಧ್ಯ. ಇದು ಕೇವಲ ಒಂದು ವಾಕ್ಯವಲ್ಲ, ಇದು ಸ್ವಾವಲಂಬನೆಯ ಮಂತ್ರ. ತಾನೇ ದುರ್ಬಲನಾಗಿರುವವನು ಇತರರಿಗೆ ಹೇಗೆ ಶಕ್ತಿಯಾಗಬಲ್ಲನು? ಆದ್ದರಿಂದ ಮೊದಲು ನಿಮ್ಮ ಚಿಂತನೆಗಳನ್ನು ಸ್ಥಿರಗೊಳಿಸಿ, ನಿಮ್ಮ ಬುದ್ಧಿಯನ್ನು ಪರಿಪಕ್ವಗೊಳಿಸಿ. ಜೀವನದಲ್ಲಿ ಸದಾ ಪರೋಪಕಾರ ಮಾಡುತ್ತೀರಿ. ಹೇಗೆ ತಾಜಾ ಗಾಳಿ ಉಸಿರುಗಟ್ಟುವಿಕೆಯನ್ನು ದೂರ ಮಾಡುತ್ತದೆಯೋ ಹಾಗೆ ಇತರರಿಗೆ ಉಪಕಾರ ಮಾಡುವುದು ಜೀವನದ ನಿಜವಾದ ಉದ್ದೇಶವಾಗಿದೆ. ನೆನಪಿಡಿ, ಇತರರಿಗೆ ಬೆಳಕನ್ನು ನೀಡುವ ದೀಪ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಸರಿಯಾದ ಸಮಯಕ್ಕಿಂತ ಮುಂಚೆ ಸಿಕ್ಕ ವಸ್ತುವಿನ ಮೌಲ್ಯ ತಿಳಿಯುವುದಿಲ್ಲ. ಸರಿಯಾದ ಸಮಯದ ನಂತರ ಸಿಕ್ಕ ವಸ್ತುವಿನ ಮಹತ್ವ ಉಳಿಯುವುದಿಲ್ಲ. ಆದ್ದರಿಂದ ಧೈರ್ಯ ಮತ್ತು ತಾಳ್ಮೆಯನ್ನು ಇಟ್ಟುಕೊಳ್ಳಿ. ಜನರು ಸಣ್ಣ ಸಣ್ಣ ಕಷ್ಟಗಳಿಗೆ ಹೆದರುತ್ತಾರೆ, ಆದರೆ ಸ್ವಲ್ಪ ತಾಳ್ಮೆ ಇಡುವವರು ಜಯದ ಅರ್ಹರಾಗುತ್ತಾರೆ. ಅರ್ಜುನ, ಪರಿಸ್ಥಿತಿಗಳು ಬದಲಾಗುವುದು ನೀನು ನಿನ್ನನ್ನು ಬದಲಾಯಿಸುವ ನಿರ್ಧಾರ ಮಾಡಿದಾಗ ಮಾತ್ರ. ಯಾರಾದರೂ ಸಿಗದಿರುವುದು ಜೀವನದ ಅಂತ್ಯವಲ್ಲ, ಅದು ಹೊಸ ಆರಂಭದ ಸೂಚನೆಯೂ ಆಗಿರಬಹುದು. ಜೀವನದಲ್ಲಿ ಸ್ಫೂರ್ತಿಯಿಂದಿರಲು ಶ್ರೀಕೃಷ್ಣ ಹೇಳಿದ ಈ 6 ಮಾತುಗಳನ್ನು ನೆನಪಿಡಿ. ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣ. ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರ. ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿನ್ನನ್ನು ನೋಯಿಸದು. ನಿನ್ನ ಬದುಕಿನಲ್ಲಿ ನಡೆಯುವುದೆಲ್ಲವೂ ನಿನ್ನ ಕರ್ಮದ ಫಲವೇ ಆಗಿದೆ. ನಾನು ಮಾತ್ರವೇ ಎನ್ನುವ ಅಹಂಕಾರವನ್ನು ಬಿಟ್ಟಾಗ ಮಾತ್ರವೇ ಪ್ರಪಂಚ ನೀಡುವ ಖುಷಿ ನಿನಗೆ ಸಿಗುತ್ತದೆ. ಪ್ರತಿದಿನವೂ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸು. ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬ ಧ್ವನಿ ಬರುತ್ತದೆ. ಆ ಧ್ವನಿಯ ಮೂಲ ಸ್ವಯಂ ಭಗವಂತನೇ ಆಗಿರುತ್ತದೆ. ಎಲ್ಲದರಲ್ಲೂ ಒಳ್ಳೆಯದನ್ನೇ ಹುಡುಕಿದರೆ ಶಕುನಿಯಿಂದಲೂ ತಾಳ್ಮೆಯ ಪಾಠ ಕಲಿಯಬಹುದು. ಎಲ್ಲದರಲ್ಲೂ ಕೆಟ್ಟದನ್ನೇ ಹುಡುಕಿದರೆ ಕುರುಕ್ಷೇತ್ರದ ಕೃಷ್ಣನ ಲೀಲೆಯಲ್ಲೂ ತಪ್ಪು ಕಾಣಬಹುದು. ಬೇರೆಯವರ ಬದುಕನ್ನು ನೋಡಿ ನಿನ್ನ ಬದುಕನ್ನು ಅಳೆಯಬೇಡ. ಪ್ರತಿಯೊಬ್ಬರ ಜೀವನದ ಹಾದಿಯೂ ಬೇರೆ, ಉದ್ದೇಶವೂ ಬೇರೆ. ಕೃಷ್ಣನು ಅರ್ಜುನನಿಗೆ ತೋರಿದ ಹಾದಿ ಭೀಮನಿಗೆ ತೋರಲಿಲ್ಲ. ನಿನ್ನ ಪಯಣ ನಿನಗೆ ಮಾತ್ರ ವಿಶಿಷ್ಟ. ನಿನ್ನ ವೇಗದಲ್ಲಿ ನೀನು ಸಾಗು, ಪರಮಾತ್ಮ ನಿನ್ನ ಜೊತೆಗಿದ್ದಾನೆ. ನಮ್ಮ ಬದುಕೆ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಮುಂದೆ ಏನು ಆಗಬೇಕೋ ಅದು ಆಗೇ ತಿರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ನೀವು ನಿಯಂತ್ರಿಸಲು ಸಾಧ್ಯವಾಗದನ್ನು ಬಿಟ್ಟುಬಿಡಿ. ನಿಮ್ಮದಾಗಬೇಕಾದದ್ದು ನಿಮಗೆ ಸಿಗುತ್ತದೆ ಎಂದು ನಂಬಿರಿ. ನಿಮ್ಮ ಹೃದಯದಲ್ಲಿ ಕೃತಜ್ಞತೆ ಮತ್ತು ನಿಮ್ಮ ಆತ್ಮದಲ್ಲಿ ನಂಬಿಕೆಯೊಂದಿಗೆ ನಿಮ್ಮ ದಿನವನ್ನು ಕೊನೆಗೊಳಿಸಿ. ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ, ಪ್ರತಿ ಕ್ಷಣದಲ್ಲೂ, ಪ್ರತಿ ಉಸಿರಿನಲ್ಲಿ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ, ಪ್ರಯತ್ನವೆಂಬುವುದು ಅಧಿಕವಾದರೆ ಹಣೆಬರಹವೂ ಕೂಡ ಶಿರಬಾಗುತ್ತದೆ. ಬಯಸಿದ್ದೆಲ್ಲ ತಕ್ಷಣ ಸಿಗಲು ಇದು ಕಲ್ಪವೃಕ್ಷವಲ್ಲ, ಕರ್ಮಭೂಮಿ. ಸಮಯ ಯಾರಿಗೂ ಕಾಯುವುದಿಲ್ಲ ನಿಜ, ಆದರೆ ಸರಿಯಾದ ಸಮಯ ಬಂದಾಗ ಕೃಷ್ಣ ಕರುಣಿಸದೇ ಇರುವುದಿಲ್ಲ. ಅಲ್ಲಿವರೆಗೆ ನಿಮ್ಮ ಪ್ರಯತ್ನ ಮತ್ತು ತಾಳ್ಮೆ ಮಾತ್ರ ನಿಮ್ಮೊಂದಿಗಿರಲಿ. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಸೋಲನ್ನು ಹೃದಯಕ್ಕೆ ಇಳಿಯಲು ಬಿಡಬಾರದು, ಗೆಲುವನ್ನು ತಲೆಗೇರಲು ಬಿಡಬಾರದು. ಮನುಷ್ಯನ ಹೃದಯದಷ್ಟು ಫಲವತ್ತಾದ ಜಾಗ ಇನ್ನೊಂದಿಲ್ಲ. ಅಲ್ಲಿ ಏನನ್ನು ಬೆಳೆಯಬೇಕು, ಪ್ರೀತಿಯೋ ದ್ವೇಷವೋ, ಆಯ್ಕೆ ನಿಮ್ಮದೇ. ಸಾಕಾರಗೊಂಡ ಆತ್ಮವು ಅಸ್ತಿತ್ವದಲ್ಲಿ ಶಾಶ್ವತವಾಗಿದೆ, ಅವಿನಾಶಿ ಮತ್ತು ಅನಂತವಾಗಿದೆ. ಕೇವಲ ಭೌತಿಕ ದೇಹವು ವಾಸ್ತವಿಕವಾಗಿ ನಾಶವಾಗುತ್ತದೆ. ಆದ್ದರಿಂದ ಓ ಅರ್ಜುನ, ಯುದ್ಧ ಮಾಡು. ಬದಲಾಗದ ಸತ್ಯ ಒಂದೇ, ಆತ್ಮ. ನಾನು ನನ್ನದು ಎಂದು ಮೆರೆಯಬೇಡ. ಈ ಜಗತ್ತಿನಲ್ಲಿ ನಾನು ನನ್ನದು ಎನ್ನುವುದೇ ಇಲ್ಲ. ಅದನ್ನು ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ಒಂದು ಬಾಗಿಲು ಮುಚ್ಚಿದರೆ ಬದುಕು ಮುಗಿಯಿತು ಎಂದುಕೊಳ್ಳುವುದು ಮೂರ್ಖತನ. ನಿನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಲಿ. ನಿನ್ನ ಈಗಿನ ಸೋಲು ಮುಂದಿನ ದೊಡ್ಡ ಯಶಸ್ಸಿಗೆ ನಾನು ನಿನಗೆ ನೀಡುತ್ತಿರುವ ಸಿದ್ಧತೆಯಾಗಿದೆ ಅಷ್ಟೇ. ನಿನ್ನ ಪಾತ್ರವನ್ನು ನಿನಗಿಂತಲೂ ಅದ್ಭುತವಾಗಿ ನಿಭಾಯಿಸಲು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮುಖವಾಡ ಧರಿಸಿದ ಜನರ ನಡುವೆ ಯಾರು ನೈಜ ಯಾರು ನಕಲಿ ಎಂದು ಯೋಚಿಸುತ್ತಾ ಸಮಯ ಕಳೆಯಬೇಡ.
ನಿನಗೆ ಮೋಸ ಮಾಡಿದವರನ್ನು ಕಾಲವೇ ನೋಡಿಕೊಳ್ಳುತ್ತದೆ. ನೀನು ಕೇವಲ ನಿನ್ನ ನಿಷ್ಕಲ್ಮಶ ಮನಸ್ಸನ್ನು ಕಾಪಾಡಿಕೊ. ನಿನ್ನ ಒಳ್ಳೆಯತನಕ್ಕೆ ಎಂದಿಗೂ ಸೋಲಿಲ್ಲ. ನದಿಗಳು ಬಂದು ಸೇರಿದರೂ ಸಮುದ್ರವು ಹೇಗೆ ಸದಾ ಶಾಂತವಾಗಿರುತ್ತದೆಯೋ ಹಾಗೆಯೇ ಹೊರಗಿನ ಪ್ರಪಂಚದ ಏರಿಳಿತಗಳು, ಲಾಭ ನಷ್ಟಗಳು ನಮ್ಮ ಮನಸ್ಸನ್ನು ತಲುಪಿದರೂ ನಾವು ಒಳಗಿನಿಂದ ಶಾಂತವಾಗಿರಬೇಕು. ಹೊರಗಿನ ಗದ್ದಲ ನಮ್ಮ ಆಂತರಿಕ ನೆಮ್ಮದಿಯನ್ನು ಕೆಡಿಸಬಾರದು. ಸುತ್ತಲಿನವರ ನಕಾರಾತ್ಮಕ ಸೂಚನೆಗಳಿಗೆ ಕಿವುಡಾದರೆ ಯಶಸ್ಸಿನ ಸದ್ದು ಕೇಳಲಾರಂಭಿಸುತ್ತದೆ. ಇವತ್ತಲ್ಲ ನಾಳೆ ಸಂಪಾದಿಸಬಹುದು, ಆದರೆ ಯಾವಾಗಲೂ ನಮ್ಮ ಜೊತೆ ನಿಲ್ಲುವ ವ್ಯಕ್ತಿಯನ್ನು ಕಳೆದುಕೊಂಡರೆ ಸಂಪಾದಿಸಲು ಸಾಧ್ಯವಿಲ್ಲ. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ. ನಿಸ್ವಾರ್ಥ ಸೇವೆಯೇ ಶ್ರೇಷ್ಠ ಧರ್ಮ. ಇಂದ್ರಿಯ ಸುಖ ಎನ್ನುವುದು ಆರಂಭದಲ್ಲಿ ಮಧುವಿನಂತೆ ಸಿಹಿಯಾಗಿರುತ್ತದೆ, ಅಂತ್ಯ ಕಹಿಯಾಗಿರುತ್ತದೆ. ಸಂತೋಷ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸು. ನೆಮ್ಮದಿಯ ಹುಡುಕಾಟದಲ್ಲಿದ್ದರೆ ಒಮ್ಮೆ ನಿನ್ನ ಆಲೋಚನೆಗಳನ್ನು ಗಮನಿಸು. ಬಾಹ್ಯ ಪ್ರಪಂಚವು ಕೇವಲ ದೃಶ್ಯವಷ್ಟೇ. ನಿಜವಾದ ಶಾಂತಿ ಇರುವುದು ನಿನ್ನ ಒಳಗಿನ ಮೌನದಲ್ಲಿ. ಪ್ರತಿಯೊಂದು ಕಲ್ಪನೆ ಮತ್ತು ಆಸೆಯು ಮನಸ್ಸಿನ ಅಶಾಂತಿಗೆ ಕಾರಣವಾಗುತ್ತದೆ. ಫಲದ ಮೇಲಿನ ಅತಿಯಾದ ವ್ಯಾಮೋಹವನ್ನು ಬಿಟ್ಟು ಕೇವಲ ಸಾಕ್ಷಿ ರೂಪದಲ್ಲಿ ನಿನ್ನ ಕರ್ತವ್ಯವನ್ನು ನೀನು ಮಾಡುತ್ತಾ ಸಾಗು. ನಿನ್ನ ನಿರಾಪೇಕ್ಷ ಭಾವವೇ ನಿನ್ನನ್ನು ಪರಮಾತ್ಮನಿಗೆ ಹತ್ತಿರವಾಗಿಸುತ್ತದೆ. ಅಪೇಕ್ಷೆ ಇಲ್ಲದೆ ನಡೆ. ನಮ್ಮ ಆಲೋಚನೆಗಳು ಮತ್ತು ಮನಸ್ಸು ನಮ್ಮ ನಿಯಂತ್ರಣದಲ್ಲಿದ್ದರೆ ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಳಬಹುದು. ಅದೇ ಮನಸ್ಸು ನಿಯಂತ್ರಣ ತಪ್ಪಿದ್ರೆ ಅದು ನಮಗೆ ಶತ್ರುವಿನಂತೆ ವರ್ತಿಸುತ್ತದೆ. ನಮ್ಮ ಬೆಳವಣಿಗೆಗೆ ನಮ್ಮ ಮನಸ್ಸೇ ಮೂಲ ಕಾರಣ. ನೀವೇ ನಿಮ್ಮ ಆಪ್ತ ಮಿತ್ರ.